ಈಶಾವಾಸ್ಯೋಪನಿಷತ್ತಿನ 16ನೆಯ ಮಂತ್ರವು ಜೀವನದ ಆಳ ತತ್ವ, ಜಗತ್ತಿನ ಮೂಲಭೂತ ನಿಯಮಗಳು ಮತ್ತು ವ್ಯಕ್ತಿಯ ಅನುಭವಗಳ ಪರಸ್ಪರ ಸಂಬಂಧವನ್ನು ಅತ್ಯಂತ ನಿಖರವಾಗಿ, ಸೂಕ್ಷ್ಮವಾಗಿ, ಸುಂದರವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ. ಈ ಮಂತ್ರವು ಮನುಷ್ಯನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ಕಾಣುವ ಪ್ರತಿಯೊಂದು ಘಟನೆಯು, ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಅನುಭವವು, ಪ್ರತಿಯೊಂದು ಸಂಬಂಧವು, ಪ್ರತಿಯೊಂದು ವಸ್ತು ಎಲ್ಲವೂ ಶಾಶ್ವತ ಪರಮ ಚೈತನ್ಯದ ಭಾಗ, ಅವಿಭಾಜ್ಯ ಭಾಗ, ಪೂರ್ಣತೆಯ ಸಂಕೇತ. ಮಂತ್ರದ ಪ್ರಾರಂಭದಲ್ಲಿ ಓಂ ಎನ್ನುವ ಧ್ವನಿಯು ಉಲ್ಲೇಖಿತವಾಗಿದೆ. ಓಂ ಶಾಶ್ವತ ಪರಮ ಚೈತನ್ಯದ ಪ್ರತೀಕ, ಬ್ರಹ್ಮನ ಧ್ವನಿ. ಈ ಧ್ವನಿಯನ್ನು ಮನಸ್ಸಿನಲ್ಲಿ ಕೇಳುವುದು ಮನುಷ್ಯನಿಗೆ ಜೀವನದ ಎಲ್ಲಾ ಅನುಭವಗಳು, ಘಟನೆಗಳು ಮತ್ತು ಸಂಬಂಧಗಳು ಶಾಶ್ವತತೆಯ ಭಾಗವಾಗಿವೆ ಎಂಬ ಅರಿವನ್ನು ತರುವ ಒಂದು ಮೊದಲನೆಯ ಹೆಜ್ಜೆ. ಓಂ ಅನ್ನು ಚೈತನ್ಯದ ಆಳದಲ್ಲಿ ಅನುಭವಿಸುವಾಗ ವ್ಯಕ್ತಿಯ ಮನಸ್ಸು ತಾತ್ಕಾಲಿಕ ಭ್ರಮೆಗಳಿಂದ ಮುಕ್ತನಾಗುತ್ತದೆ ಮತ್ತು ಆಂತರಿಕ ಶಾಂತಿಯೆಡೆಗೆ ಮುನ್ನುಗ್ಗುತ್ತದೆ. ಮಂತ್ರದ ಮುಂದಿನ ಭಾಗ ಪೂರ್ಣಾದ್ಯ ಪೂರ್ಣಮಾಧ್ಯ ವ್ಯಕ್ತಿಗೆ ತಿಳಿಸುತ್ತದೆ. ಪ್ರತಿಯೊಂದು ಅನುಭವ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ತತ್ವ ಅವು ಪೂರ್ಣತೆಯಿಂದ ಪ್ರಾರಂಭವಾಗುತ್ತವೆ ಮತ್ತು ಪೂರ್ಣತೆಯಲ್ಲಿಯೇ ಸಾಗುತ್ತವೆ. ಈ ಪೂರ್ಣತೆ ಯಾವಾಗಲೂ ಶಾಶ್ವತ, ಯಾವುದೇ ಅಲ್ಪತೆ, ಕೊರತೆ ಅಥವಾ ವೈಪರೀತ್ಯವನ್ನು ಸಹ ಹೊಂದಿಲ್ಲ. ಮನುಷ್ಯನು ಜೀವನದಲ್ಲಿ ನೋಡುವ ನೋವು, ಸಂಕಟ, ವೈಫಲ್ಯ, ಸಂತೋಷ, ಪ್ರೀತಿಯ ಅನುಭವ ಇವುಗಳಲ್ಲಿ ತಾತ್ಕಾಲಿಕ ಅಪೂರ್ಣತೆ ಕಾಣಬಹುದು, ಆದರೆ ಮೂಲತಃ ಅವು ಶಾಶ್ವತ, ಸಂಪೂರ್ಣ. ಈ ಅರಿವು ವ್ಯಕ್ತಿಗೆ ತಿಳಿಸುತ್ತದೆ ಬಾಹ್ಯತೆಯಿಂದ ಹುಟ್ಟುವ ಮೋಹ, ಅಹಂಕಾರ, ಅಸಹನೆ, ಆತಂಕ ಇವುಗಳಿಗೆ ಅತಿಯಾಗಿ ತೀವ್ರ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ, ಏಕೆಂದರೆ ಜೀವನದ ಮೂಲ ಪರಮ ಚೈತನ್ಯ ಶಾಶ್ವತ, ಪೂರ್ಣ. ಮಂತ್ರದ ಮತ್ತೊಂದು ಸೂಕ್ಷ್ಮ ತತ್ವ ಪೂರ್ಣಮಪೂರ್ಣಾತ್ ಪೂರ್ಣಮುದ್ಯತೆ ಜೀವನದ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇದು ತತ್ವಜ್ಞಾನಿಗಳಿಗೆ ತಿಳಿಸುತ್ತದೆ ಶಾಶ್ವತ ಪರಮ ಚೈತನ್ಯದಿಂದ ಹೊರಬರುವ ಬಾಹ್ಯ ಅನುಭವಗಳು ಜೀವನದ ವೈವಿಧ್ಯ. ಜೀವನದ ಸಂಕಷ್ಟಗಳು ಬಾಹ್ಯವಾಗಿ ಅಪೂರ್ಣತೆಯಂತೆ ತೋರುತ್ತರೂ ಮೂಲ ಸಂಪೂರ್ಣ. ಈ ಅರಿವಿನಿಂದ ವ್ಯಕ್ತಿಯು ಜೀವನದಲ್ಲಿ ಎದುರಾಗುವ ಸಂಕಟಗಳನ್ನು, ವೈಫಲ್ಯಗಳನ್ನು, ನಿರಾಶೆಯನ್ನು, ದುಃಖವನ್ನು ಸಮಗ್ರ ದೃಷ್ಟಿಯಿಂದ ನೋಡಲು ಶಕ್ತನಾಗುತ್ತಾನೆ. ಜೀವನವು ತಾತ್ಕಾಲಿಕ ದುಃಖ ಮತ್ತು ಸಂತೋಷಗಳಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಆತನು ಸಮತೋಲನ, ಶಾಂತಿ ಮತ್ತು ಶಾಶ್ವತತೆಯ ಸ್ಥಿತಿಯನ್ನು ಕಾಪಾಡುತ್ತಾನೆ. ಮಂತ್ರದ ಪೂರ್ಣಸ್ಯ ಪೂರ್ಣಮಾದಾಯ ಭಾಗವು ಜೀವನದ ಕ್ರಿಯಾಶೀಲತೆಯನ್ನು ವಿವರಣೆ ಮಾಡುತ್ತದೆ. ಮೂಲ ಪೂರ್ಣತೆಯಿಂದ ಹೊರಬರುವವು ಹಂಚಿಕೆಯನ್ನು ಪಡೆದರೂ ಪೂರ್ಣತೆಯಾಗಿದೆ. ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆ, ನಾವು ಪಡೆದ ಅನುಭವ, ನಾವು ಕಟ್ಟಿಕೊಂಡ ಸಂಬಂಧಗಳು, ಪ್ರತಿಯೊಂದು ಭಾಗವು ಮೂಲ ಪೂರ್ಣತೆಯೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಈ ಅರಿವಿನಿಂದ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಶಾಶ್ವತತೆಯ ದೃಷ್ಟಿಯಿಂದ ನೋಡಲು ಶಕ್ತನಾಗುತ್ತಾನೆ. ಪ್ರತಿಯೊಂದು ಘಟನೆ, ಸಂಬಂಧ, ಸಂತೋಷ ಅಥವಾ ಸಂಕಷ್ಟ ಎಲ್ಲವೂ ಪೂರ್ಣತೆಯ ಸಂಕೇತ, ಶಾಶ್ವತತೆಯ ಪ್ರತಿಬಿಂಬವೆಂದು ಅವನು ಗ್ರಹಿಸುತ್ತಾನೆ. ಪೂರ್ಣಮೇವಾವಶಿಷ್ಯತೆ ಎಂಬ ಭಾಗವು ಮತ್ತೊಂದು ಆಳವಾದ ಸಂದೇಶವನ್ನು ನೀಡುತ್ತದೆ. ಪೂರ್ಣತೆಯಿಂದ ಹೊರಬರುವವು ಪೂರ್ಣತೆಯಂತೆ ಉಳಿಯುತ್ತದೆ. ಮೂಲ ಸಂಪೂರ್ಣತೆಯು ಯಾವಾಗಲೂ ಅಚಲ, ಸ್ಥಿರ, ಶಾಶ್ವತ. ಜೀವನದಲ್ಲಿ ನಾವು ಕಾಣುವ ವ್ಯತ್ಯಾಸಗಳು, ನಷ್ಟ, ಅಲ್ಪತೆ ಅಥವಾ ಅಪೂರ್ಣತೆ ಇವು ಕೇವಲ ತಾತ್ಕಾಲಿಕ. ಮೂಲ ಪೂರ್ಣತೆಯು ಎಂದಿಗೂ ಬದಲಾಗುವುದಿಲ್ಲ. ಈ ಅರಿವಿನಿಂದ ವ್ಯಕ್ತಿಯ ಮನಸ್ಸು ನಿರ್ಲಿಪ್ತ, ಶಾಂತ, ಸಮತೋಲನಯುತ, ಆತ್ಮಸಾಕ್ಷಾತ್ಕಾರದಿಂದ ತುಂಬಿದ ಸ್ಥಿತಿಗೆ ಪ್ರವೇಶಿಸುತ್ತದೆ. ಮಂತ್ರವು ವ್ಯಕ್ತಿಗೆ ತಿಳಿಸುತ್ತದೆ ಜೀವನದಲ್ಲಿ ಬಾಹ್ಯತೆಯಿಂದ ಉದ್ರಿಕ್ತ ಅಲೆತುಂಬದಿರಿ, ಬದಲಾಗಿ ಒಳಗಿನ ಶಾಂತಿ ಮತ್ತು ಸಮತೋಲನವನ್ನು ಕಂಡು ಪ್ರತಿಯೊಂದು ಅನುಭವ, ಪ್ರತಿಯೊಂದು ಘಟನೆ,
ಪ್ರತಿಯೊಂದು ಸಂಬಂಧ ಅವುಗಳಲ್ಲಿಯೂ ಶಾಶ್ವತ ಪರಮ ಚೈತನ್ಯವನ್ನು ನೋಡಿ. ಜೀವನವನ್ನು ನಿರ್ಲಿಪ್ತ, ಸಮತೋಲನಯುತ, ಸಂತೋಷಮಯ, ಪರಮಾರ್ಥಾನುಸಾರವಾಗಿ ನಡೆಸಿ. ಮನುಷ್ಯನು ಈ ಅರಿವನ್ನು ವಿಶ್ಲೇಷಣೆ ಮಾಡಿದಾಗ ಅವನು ಬಾಹ್ಯತೆಯ ಮೋಹ, ಅಹಂಕಾರ, ಅಸಹನೆ, ಭಯ ಇವುಗಳಿಂದ ಮುಕ್ತನಾಗುತ್ತಾನೆ. ಅವನ ಮನಸ್ಸು ಶಾಶ್ವತ ಶಾಂತಿ, ಸಮತೋಲನ, ಸಂಪೂರ್ಣ ಸಂತೋಷ ಮತ್ತು ನಿರ್ಲಿಪ್ತತೆಯ ಸ್ಥಿತಿಯಲ್ಲಿ ಇರುತ್ತದೆ. 16ನೆಯ ಮಂತ್ರವು ಜೀವನದ ನಿಜವಾದ ಪರಿಪೂರ್ಣತೆಯನ್ನು, ಜಗತ್ತಿನ ಮೂಲತತ್ವವನ್ನು, ವ್ಯಕ್ತಿಯ ಅನುಭವಗಳ ಸಂಪೂರ್ಣತೆಯನ್ನು ಮತ್ತು ಪರಮ ಚೈತನ್ಯದ ಶಾಶ್ವತತೆಯನ್ನು ವ್ಯಕ್ತಿಗೆ ತಿಳಿಸುತ್ತದೆ. ಪ್ರತಿಯೊಂದು ಅನುಭವ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ ಎಲ್ಲವೂ ಪೂರ್ಣತೆಯ ಭಾಗ. ಮೂಲ ಪೂರ್ಣತೆಯಿಂದ ಹೊರಬರುವವು ಸಂಪೂರ್ಣತೆಯಂತೆ ಸಾಗುತ್ತವೆ. ಜೀವನದಲ್ಲಿ ನಾವು ನೋಡುವ ವ್ಯತ್ಯಾಸ, ಸಂಕಷ್ಟ, ಸಂತೋಷಗಳು ಎಲ್ಲವೂ ತಾತ್ಕಾಲಿಕ. ಶಾಶ್ವತವಾದದ್ದು ಪರಮ ಚೈತನ್ಯದ ಪೂರ್ಣತೆಯ ಅರಿವು ಮತ್ತು ಅದರಲ್ಲಿ ಬದುಕನ್ನು ನಡೆಸುವ ಸಾಮರ್ಥ್ಯ. ಹೀಗೆ ಈ ಮಂತ್ರವು ಮನುಷ್ಯನಿಗೆ ಜೀವನದ ಶಾಶ್ವತ ಶಾಂತಿ, ಸಮತೋಲನ, ನಿರ್ಲಿಪ್ತತೆ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಪಡೆಯುವ ಮಾರ್ಗವನ್ನು ನೇರವಾಗಿ ತೋರಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಅಮರಭುವನವೆಂಬ ಮಹಾರಾಜ್ಯವಿತ್ತು. ಆ ರಾಜ್ಯದಲ್ಲಿ ಧರ್ಮ, ಸತ್ಯ, ಶಕ್ತಿ, ಜ್ಞಾನ ಎಲ್ಲವೂ ಸಮತೋಲನದಿಂದ ಸಿದ್ಧಿಯೊಂದಿಗೆ ನಡವಳಿಸುತ್ತಿದ್ದವು. ಈ ರಾಜ್ಯದಲ್ಲಿ ಯೋಗಕ್ಷೇತ್ರದ ಮೇಲೆ ಸ್ಥಿತಿಯಾದ ಶ್ರೀಮಧುರಜೀವಿ ಎಂಬ ಧೀರರಾಜನೊಬ್ಬನೊಬ್ಬನು ಇದ್ದ. ಅವನು ಬಾಹ್ಯವಾಗಿ ಎಲ್ಲವನ್ನೂ ಹೊಂದಿದ್ದ: ಧನ, ಸಂಪತ್ತು, ಶಕ್ತಿ, ಜನರ ಪ್ರೀತಿ. ಆದರೆ ಆತನ ಹೃದಯದಲ್ಲಿ ಯಾವತ್ತೂ ಶಾಶ್ವತ ಶಾಂತಿ, ನಿತ್ಯ ಸಂತೋಷ, ಅಂತರ್ಜ್ಞಾನದ ತೃಪ್ತಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಂಬಂಧ ಅವನು ಅವುಗಳನ್ನು ತನ್ನ ನಿಯಂತ್ರಣಕ್ಕೆ ಬರುವಂತೆ ನೋಡುತ್ತಿದ್ದ. ಆದರೆ ಮನಸ್ಸಿನ ಅಶಾಂತಿ, ನಿರ್ಲಿಪ್ತತೆಯ ಕೊರತೆ ಸದಾ ಇದ್ದಿತು. ಒಂದು ದಿನ ಧೀರರಾಜನು ರಾಜ್ಯದ ಸಂಕಷ್ಟಗಳು, ರಾಜಕೀಯ ಅಸಮಾಧಾನಗಳು, ವೈಫಲ್ಯಗಳು ಎಲ್ಲವೂ ಅವನ ಮನಸ್ಸನ್ನು ತೊಂದರೆಗೊಳಿಸುತ್ತಿದ್ದವು. ಆತನು ತನ್ನ ಹೃದಯದ ಶಾಂತಿಯನ್ನು ಹುಡುಕಲು ಪರ್ವತಗಳ ನಡುವೆ ಸ್ಥಿತಿಯಾದ ಮಹರ್ಷಿ ತಪೋಮಣಿಗೆ ಹೋಗಿ ಆಶ್ರಯ ಪಡೆದನು. ಮಹರ್ಷಿ ಅವನನ್ನು ಸ್ವಾಗತಿಸಿ ಶಾಂತವಾಗಿ ಕೂತು ಪರ್ವತದ ಶಿಖರದ ಶೀತವಾಯುವನ್ನು, ಹರಿದು ಹೋಗುವ ನದಿಯ ಅಲೆಯನ್ನು ನಿಜವಾದ ಶಾಶ್ವತತೆಯ ಸಂಕೇತವೆಂದು ಸೂಚಿಸಿದರು. ಮಹರ್ಷಿಯು ಹೇಳಿದರು, ಯುವರಾಜ, ನೀನು ನೋಡುತ್ತಿರುವ ಈ ಜಗತ್ತು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ ಎಲ್ಲವೂ ಶಾಶ್ವತ ಪರಮ ಚೈತನ್ಯದ ಅಂಗವಾಗಿದೆ. ನಿನ್ನ ನೋವು, ಸಂತೋಷ, ಆಕಾಂಕ್ಷೆ, ಅಸಹನೆ ಇವುಗಳೆಲ್ಲ ತಾತ್ಕಾಲಿಕ. ಜಗತ್ತಿನ ವೈಪರೀತ್ಯ, ವ್ಯತ್ಯಾಸ, ವೈವಿಧ್ಯ ಅವು ಎಲ್ಲ ಬಾಹ್ಯ ದೃಷ್ಟಿಯಿಂದ ಮಾತ್ರ ಕಾಣುವ ಅಲ್ಪತೆ. ನಿಜವಾದ ದೃಷ್ಟಿಯಲ್ಲಿ ಮೂಲವೆಂದರೆ ಶಾಶ್ವತ, ಸರ್ವತಂತ್ರ, ಪೂರ್ಣ. ಈ ಅರಿವಿನಿಂದ ನೀನು ಶಾಶ್ವತ ಶಾಂತಿ, ನಿರ್ಲಿಪ್ತತೆ, ಸಮತೋಲನ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ಪಡೆಯುತ್ತೀಯ. ಮಹರ್ಷಿಯು ಮುಂದುವರೆದು ಹೇಳಿದರು, ನೋಡು ನದಿಯ ಪ್ರವಾಹವನ್ನು. ಅದು ಶಾಶ್ವತವಾಗಿ ಹರಿಯುತ್ತಿದೆ. ನದಿಯಲ್ಲಿನ ಪ್ರತಿಯೊಂದು ಅಲೆ, ಪ್ರತಿಯೊಂದು ಹರಿವು ಎಲ್ಲವೂ ನದಿಯ ಸಂಪೂರ್ಣತೆಯ ಅಂಗ. ನೀನು ಯಾವ ಅಲೆ, ಯಾವ ಹರಿವು ಅದು ನಿನ್ನಲ್ಲಿಯೇ ನಿಯಂತ್ರಣಕ್ಕೊಳಪಡುವುದಿಲ್ಲವೆಂದು ಭಾವಿಸುವುದಿಲ್ಲ. ನಿಜವಾಗಿ ಅರಿತರೆ ಪ್ರತಿಯೊಂದು ಅಲೆ, ಹರಿವು ನದಿಯ ಸಂಪೂರ್ಣತೆಯ ಭಾಗ. ನೀನು ಜೀವನದಲ್ಲಿ ಯಾವ ಅಲೆಯನ್ನು, ಯಾವ ಘಟನೆಯನ್ನು ಬೇರ್ಪಡಿಸದೆ ಶಾಶ್ವತತೆಯ ದೃಷ್ಟಿಯಿಂದ ನೋಡುವಾಗ ನಿನ್ನ ಮನಸ್ಸು ಶಾಶ್ವತ ಶಾಂತಿಯಾಗುತ್ತದೆ. ಯುವರಾಜನು ಕೇಳಿದನು, ಮಹರ್ಷಿ, ನಾನು ಈ ಅರಿವನ್ನು ನನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅನುಸರಿಸಬೇಕು? ಮಹರ್ಷಿಯು ಪರ್ವತದ ಚುಕ್ಕಿಗಳಂತೆ ಶಾಂತವಾಗಿ ಹೇಳಿದರು, ಯುವರಾಜ, ನೀನು ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಅನುಭವ ಎಲ್ಲವನ್ನೂ ಪೂರ್ಣತೆಯ ದೃಷ್ಟಿಯಿಂದ ನೋಡಬೇಕು.
ಯಾವತ್ತೂ ಯಾವ ವ್ಯಕ್ತಿ, ಯಾವ ಘಟನೆ, ಯಾವ ವಿಷಯವೂ ಹೊರಗಿನ ರೀತಿಯಲ್ಲಿ ಅಪೂರ್ಣವೆಂದು ಭಾವಿಸಬಾರದು. ಎಲ್ಲ ಪೂರ್ಣತೆಯಿಂದ ಬರುತ್ತದೆ. ಪ್ರತಿಯೊಂದು ಭಾಗವು, ಪ್ರತಿಯೊಂದು ಅನುಭವವೂ ಮೂಲ ಪೂರ್ಣತೆಯ ಅಂಗವಾಗಿದೆ. ನೀನು ಬದುಕಿನಲ್ಲಿ ನೋವು, ವೈಫಲ್ಯ, ದುಃಖ, ಸಂತೋಷ ಎಲ್ಲವನ್ನೂ ತಾತ್ಕಾಲಿಕವೆಂದು ಗ್ರಹಿಸಬೇಕು. ನೀನು ಈ ದೃಷ್ಟಿಯಿಂದ ಬದುಕಿದಾಗ ನಿರ್ಲಿಪ್ತ, ಸಮತೋಲನ, ಶಾಶ್ವತ ಶಾಂತಿ ಮತ್ತು ಪರಮಾರ್ಥಾನುಸಾರ ಜೀವನವೂ ಸಾಧ್ಯವಾಗುತ್ತದೆ. ಧೀರರಾಜನು ಮಹರ್ಷಿಯ ಮಾತನ್ನು ಹೃದಯಪೂರ್ವಕವಾಗಿ ಅರಿತುಕೊಂಡನು. ಆತನು ತಿಳಿದುಕೊಂಡನು, ಬಾಹ್ಯತೆಯ ವೈಪರೀತ್ಯ ಜೀವನದ ವ್ಯತ್ಯಾಸ. ಸಂಕಷ್ಟಗಳು ಎಲ್ಲವೂ ಮೂಲ ಪೂರ್ಣತೆಯಿಂದ ಹರಿಯುತ್ತವೆ. ಪ್ರತಿಯೊಂದು ಅನುಭವವೂ ಪರಮ ಚೈತನ್ಯದ ಪ್ರತಿಬಿಂಬ. ಯಾವತ್ತೂ ಏನನ್ನು ಬೇರ್ಪಡಿಸುವುದು, ಯಾವುದನ್ನು ಅತೀವವಾಗಿ ಬಯಸುವುದು, ಯಾವುದನ್ನು ತೀವ್ರವಾಗಿ ಮೋಹದಿಂದ ಹಿಡಿಯುವುದು ಎಲ್ಲವೂ ನಿರ್ಲಿಪ್ತತೆಯನ್ನು ಹಾಳು ಮಾಡುತ್ತದೆ. ಬದಲಾಗಿ ಪ್ರತಿಯೊಂದು ಅನುಭವ, ಸಂಬಂಧ, ಘಟನೆ ಎಲ್ಲವನ್ನೂ ಪೂರ್ಣತೆಯ ಅಂಗವೆಂದು ತಿಳಿದು ಶಾಶ್ವತ ಮನೋಭಾವದಿಂದ ನೋಡಿ. ಆಧ್ಯಾತ್ಮಿಕ ದೃಷ್ಟಿಯಿಂದ ಅನುಭವಿಸುವುದು ಜೀವನದ ಶಾಶ್ವತ ಶಾಂತಿ, ಸಂತೋಷ, ಪರಮಾರ್ಥವನ್ನು ನೀಡುತ್ತದೆ. ಕಾಲಕ್ರಮದಲ್ಲಿ ಧೀರರಾಜನು ಈ ತತ್ವವನ್ನು ಜೀವನದಲ್ಲಿ ಅನುಸರಿಸುತ್ತಿದ್ದನು. ರಾಜ್ಯದ ನಿರ್ವಹಣೆ, ಜನರ ಸೇವೆ, ವೈಯಕ್ತಿಕ ಸಂಬಂಧಗಳು ಎಲ್ಲವನ್ನೂ ಶಾಶ್ವತ ಶಾಂತಿ, ಸಮತೋಲನ, ನಿರ್ಲಿಪ್ತತೆ ಮತ್ತು ಪರಮಾರ್ಥಾನುಸಾರವಾಗಿ ನಿರ್ವಹಿಸುತ್ತಿದ್ದನು. ಅವನ ಹೃದಯದಲ್ಲಿ ಶಾಶ್ವತ ಸಂತೋಷ ಮತ್ತು ಅಂತಃಸಾಕ್ಷಾತ್ಕಾರ ಹರುಷವಾಗಿ ಬೆಳಗುತ್ತಿತ್ತು. ಈ ಪೌರಾಣಿಕ ಕಥೆಯಿಂದ ತಿಳಿಯುವುದು ಏನೆಂದರೆ, ಜೀವನದಲ್ಲಿ ನಾವು ನೋಡುತ್ತಿರುವ ಬಾಹ್ಯ ವೈಪರೀತ್ಯ, ಸಂಕಷ್ಟಗಳು, ವೈಫಲ್ಯಗಳು ಎಲ್ಲವೂ ಶಾಶ್ವತ ಪೂರ್ಣತೆಯ ಅಂಗಗಳೇ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಅನುಭವ ಎಲ್ಲವೂ ಪರಮ ಚೈತನ್ಯದ ನಿರ್ವಹಣೆಯಲ್ಲಿರುವುದನ್ನು ಅರಿತು ಶಾಶ್ವತ ಶಾಂತಿ, ಸಮತೋಲನ, ನಿರ್ಲಿಪ್ತತೆ ಮತ್ತು ಪರಮಾರ್ಥಾನುಸಾರ ಜೀವನವನ್ನು ನಡೆಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.